ಈಗ ನೋಡಿದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ತೆರಿಗೆ ಪಾವತಿಸೋರಿಗೆ ಮೈಸೂರು ಪ್ರವಾಸಿಗರಿಗೆ ರಾತ್ರಿ 10 ಗಂಟೆ ನಂತರ ಹೇಗೆ? ಆಮೇಲೆ ಮೈಸೂರಲ್ಲಿ ಇರೋ ಹೋಟ್ಲವರೆಲ್ಲ ರಾತ್ರಿ 10 ಗಂಟೆ ಮೇಲೆ ಹೋಟ್ಲ್ ನಡೆಸೋದಿಲ್ಲ, ಯಾಕೆಂದರೆ ಅವ್ರದ್ದೇ ಒಂದು ಸಿಬ್ಬಂದಿ ಕೊರತೆ ಇರುತ್ತೆ. ಅವರು ವ್ಯಾಪಾರ ವಹಿವಾಟು ಒಂದು ಶಿಫ್ಟ್ ಮಾತ್ರ ಸೀಮಿತ ಆಗಿರ್ತಾರೆ. ಯಾರು ನಡೆಸ್ತಾರೆ ಅಂತ ಅವ್ರಿಗೆ ಅವಕಾಶ ಮಾಡಿಕೊಡಿ. ಸರ್ಕಾರ ಆದೇಶ ಮಾಡಿರೋದನ್ನು ನೀವು ಅನುಷ್ಠಾನಗೊಳಿಸ್ಕೊಡಿ ಅಂತಂದ್ರೆ ಮಾಡ್ತಾರಲ್ಲ. ಬೆಂಗಳೂರಲ್ಲಿ ರಾತ್ರಿ 1 ಗಂಟೆವರೆಗೆ ಅನುಷ್ಠಾನಗೊಳಿಸ್ಕೊಟ್ಟಿದ್ದಾರೆ. ಬೆಂಗಳೂರು ಬೃಹತ್ ನಗರ ಪಾಲಿಕೆಯಲ್ಲಿ ವ್ಯಾಪ್ತಿನಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಯಾಕೆಂದರೆ ಯಥೇಚ್ಛವಾಗಿ ಬೆಂಗಳೂರು ಪ್ರವಾಸಿಗರು ಸಾರ್ವಜನಿಕರು ಭೇಟಿ ನೀಡ್ತಾರೆ ಅಂತ ಅವರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉಳಿದ 10 ನಗರ ಪಾಲಿಕೆಗಳಿಗೆ ಅನುಷ್ಠಾನ ಇದುವರೆಗೂ ಕಾರ್ಯಗತಗೊಳಿಸಿಲ್ಲ. ನಾವು ಸರ್ಕಾರವನ್ನು, ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯರವರನ್ನು ಮತ್ತು ನಗರದ ಪೊಲೀಸ್ ಆಯುಕ್ತರನ್ನ ನಾವು ಒತ್ತಡ ಆಗ್ತಾ ಇರೋದು ಏನಂತಂದರೆ, ನೀವು ಸರ್ಕಾರಿ ಆದೇಶನ ಇಂಪ್ಲಿಮೆಂಟ್ ಮಾಡಿಸ್ಕೊಡಿ. ಇದನ್ನು ಇಂಪ್ಲಿಮೆಂಟ್ ಮಾಡಿಸ್ಕೊಡೋಕ್ಕೆ ಮೈಸೂರು ನಗರದ ಜನತೆಗೆ ಮತ್ತು ನಮ್ಮ ಹಾಸ್ಪಿಟ್ಲಿಗೆ ಭೇಟಿ ನೀಡುವಂಥ ಸಾರ್ವಜನಿಕರಿಗೆ ಯಥೇಚ್ಛವಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಪ್ರವಾಸಿಗರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಕೇವಲ ನಾವೇ ಪತ್ತೆ ಹಚ್ಚಿ ಕೇವಲ ಕೆಲವು ರೆಸ್ಟೋರೆಂಟ್ಗಳು ಮಾತ್ರ ನಡೆಸ್ತಾರೆ, ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟು ಪತ್ತೆ ಹಚ್ಚಿ ಏನು ಮೈಸೂರಲ್ಲೆಲ್ಲ ಏನಿದೆ ಅದರಲ್ಲಿ ಒಂದು 40 ಕಡೆ ವ್ಯಾಪಾರ ವಹಿವಾಟು ಮಾಡ್ಬೋದು. ಅಷ್ಟು ಮಾತ್ರ ನಾವು ಲೀಸ್ಟ್ ಕೊಡ್ತೀವಿ, ಅಷ್ಟು ಮಾತ್ರ ಅವಕಾಶ ಮಾಡಿಕೊಡಿ. ಈಗ ಸರ್ಕಾರಿ ಆದೇಶ, ಸರ್ಕಾರಕ್ಕೂ ತೆರಿಗೆಗಳು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟು ಲೋಕಲ್ ಬಾಡೀಸ್ಗೆಲ್ಲ ತೆರಿಗೆಗಳು ಜಾಸ್ತಿ ಶೇಖರಣೆ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಮತ್ತು ನಮ್ಮ ಪೊಲೀಸ್ ಆಯುಕ್ತರನ್ನ, ನಗರ ಜಿಲ್ಲಾ ಪೊಲೀಸ್ ಆಯುಕ್ತರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಈ ಮೂಲಕ ನಾನು ಒತ್ತಾಯ ಪಡಿಸಿ ಆಗ್ರಹ ಪಡಿಸ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹೌದು, ರಾತ್ರಿ ಬರುವಂಥ ಪ್ರವಾಸಿಗರಿಗೆ 10 ಗಂಟೆ ನಂತರ ಬರುವಂಥ ಪ್ರವಾಸಿಗರಿಗೆ ಅನಾನುಕೂಲ ಆಗ್ತಾಯಿದೆ. ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರ ಇರೋದು ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ಜಿಲ್ಲಾ ಆಡಳಿತ ಇರೋದು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಅವರಿಗೆ ಸವಲತ್ತುಗಳನ್ನ ಏನು ಸರ್ಕಾರ ಮಾಡಿದೆ ಅದನ್ನು ಅನುಷ್ಠಾನಗೊಳಿಸಿ ಅವರಿಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಜಿಲ್ಲಾ ಆಡಳಿತ ಇರೋದು. ಇಲ್ಲ ನಮಗೆ ಸೇಫ್ಟಿ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಮಾಡುತ್ತೆ ಅಂತಂದ್ರೆ ನಮ್ಗೆ ಇರೋದೇ ಪೊಲೀಸ್ ರಕ್ಷಣೆ ಕೊಡೋಕ್ಕೋಸ್ಕರ ಪೊಲೀಸ್ ಇಲಾಖೆ ಇರೋದು. ನಮಗೇನೆ ತೊಂದರೆ ಆಗುತ್ತೆ, ನೀವು ಮುಚ್ಕೊಂಡು ಹೋಗ್ಬಿಡಿ ಅಂತಂದರೆ ಇದು ಅರ್ಥನೇ ಇಲ್ಲ. ಅರ್ಥರಹಿತವಾದಂಥ ಆಡಳಿತ ಆಗ್ತಾಯಿದೆ, ಅದು ಆಗಬಾರ್ದು. ನಾನು ಮಾನ್ಯ ಆಯುಕ್ತರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಸಾಕಷ್ಟು ನಮ್ಮ ಸರ್ಕಾರದ ಗಮನಕ್ಕೂ ನಾವು ಕೂಡ ನಮ್ಮ ಈಗಿರೋ ಮುಖ್ಯಮಂತ್ರಿಗಳ ಗಮನಕ್ಕೂ ನಾವು ತರುವಂಥವ್ರು ಇದ್ದೀವಿ. ನಾವೀಗಾಗಲೇ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀವಿ, ಮತ್ತು ಶ್ರೀವತ್ಸವ ಅಣ್ಣವ್ರ ಹತ್ರ ಮಾತಾಡಿದ್ದೀವಿ. ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರಂಥ ಶ್ರೀ ತನ್ವೀರ್ ಸೇಠ್ ಸಾಹೇಬ್ರ ಹತ್ರನೂ ಮಾತಾಡಿದ್ದೀವಿ. ಅದೇ ಥರ ಹರೀಶ್ ಗೌಡ್ರ ಹತ್ರನೂ MLA ನಮ್ಮ ಮೈಸೂರು ನಗರ ಚಾಮರಾಜ ಕ್ಷೇತ್ರದ MLA ಅವರಾದಂಥ ಹರೀಶ್ ಗೌಡ್ರ ಹತ್ರನೂ ಮಾತಾಡಿದ್ದೀನಿ. ಹಾಗಾಗಿ ಇದನ್ನು ಸಾರ್ವಜನಿಕರಿಗೋಸ್ಕರ, ಪ್ರವಾಸಿಗರಿಗೋಸ್ಕರ ಆ ಸರ್ಕಾರಿ ಆದೇಶವನ್ನು ರಾತ್ರಿ 1 ಗಂಟೆವರೆಗೂ ಊಟೋಪಚಾರ ಮಾರೋದಕ್ಕೆ ಅವಕಾಶ ಮಾಡಿಕೊಡಲೇಬೇಕು. ದಯಮಾಡಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಒತ್ತಾಯ ಮಾಡ್ತಾಯಿದ್ದೀವಿ. ಸರ್ಕಾರಿ ಆದೇಶಕ್ಕೆ ನಿಜವಾಗಲೂ ಪೊಲೀಸ್ ಇಲಾಖೆ ಬೆಲೆ ಕೊಡಬೇಕು ಅಂದರೆ ಇದನ್ನು ಅನುಷ್ಠಾನಗೊಳಿಸ್ಕೊಡ್ಬೇಕು. ಆ ಸರ್ಕಾರಿ ಆದೇಶನ ನಾವು ಸುಮ್ಮನೆ ಮೇಲಾಧಿಕಾರಿಗಳಿಗೆ ಬರೆದಿದ್ದೀವಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರಾಗೋದಿಲ್ಲ. ಇದು ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಬರೀ ಅಧಿಕಾರಿಗಳನ್ನು ಓಲೈಸೋಕ್ಕೋಸ್ಕರ ಮಾಡಿದ್ರೆ ಸರ್ಕಾರ, ನಾವು ವ್ಯಾಪಾರಿಗಳು ವ್ಯಾಪಾರ ಮಾಡಿ ತೆರಿಗೆ ಕಟ್ಟುವಂಥವ್ರಿಗೆ ಕೂಡ ಬೆಲೆ ಇಲ್ದಿದ್ದಂಗೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಈ ಬೆಲೆ ಬರೋಂಗೆ ಮಾಡಿ ಅಂತ ನಾನು ಈಗಿರೋ ಮುಖ್ಯಮಂತ್ರಿಗಳು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರಿ ಆದೇಶವನ್ನು ತಾವು ದಯಮಾಡಿ ಇಂಪ್ಲಿಮೆಂಟ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮಾನ್ಯ ಪೊಲೀಸರಿಂದ ಶ್ರೀಮತಿ ಸೀಮಾ ಲಾಟ್ಕರ್ ಮೇಡಮ್ ಅವರ ಹತ್ರ.